ಭಾರತೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಏನೋ ಒಂದು ಹೊಸ ಅಧ್ಯಾಯ ಶುರುವಾಗ್ತಿದೆ. 2025ರ ವೆಸ್ಟ್ ಇಂಡೀಸ್ ಸರಣಿಗಾಗಿ ಆಯ್ಕೆ ಮಾಡಿರೋ ತಂಡ ಇದೆಯಲ್ಲ, ಅದು ಕೇವಲ ಆಟಗಾರರ ಲಿಸ್ಟ್ ಅಲ್ಲ, ಅದು ನಮ್ಮ ಟೆಸ್ಟ್ ಕ್ರಿಕೆಟ್ನ ಭವಿಷ್ಯದ ಒಂದು ಬ್ಲೂ ಪ್ರಿಂಟ್. ಈ ಆಯ್ಕೆಯಲ್ಲಿರೋ ಅಚ್ಚರಿಗಳೇನು, ಇದು ನಮಗೆ ಕೊಡ್ತಿರೋ ಸ್ಪಷ್ಟ ಸುಳಿವುಗಳೇನು, ಬನ್ನಿ ಇದರ ಬಗ್ಗೆ ಆಳವಾಗಿ ನೋಡೋಣ. ನೋಡಿ, ಸೆಲೆಕ್ಷನ್ ಕಮಿಟಿ ಸುಮ್ಮನೆ ಒಂದು ಟೀಮ್ ಸೆಲೆಕ್ಟ್ ಮಾಡಿಲ್ಲ, ಬದಲಿಗೆ ಒಂದು ದೊಡ್ಡ ಸ್ಟ್ರಾಟಜಿಕ್ ಬದಲಾವಣೆಗೆ ಮುನ್ನುಡಿ ಬರೆದಿದೆ. ಇದರ ಸೆಂಟರ್ ಪಾಯಿಂಟ್ ಇರೋದೇ ನಮ್ಮ ಬ್ಯಾಟಿಂಗ್ ಆರ್ಡರ್ನಲ್ಲಿ. ಹಾಗಾದ್ರೆ ಇದು ನಿಜಕ್ಕೂ ಒಂದು ಹೊಸ ಯುಗದ ಆರಂಭನ? ನೋಡೋಣ ಬನ್ನಿ. ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಮೊದಲು ತಂಡದ ಹೊಸ ನೀಲನಕ್ಷೆ, ನಂತರ ಪೋಷಕ ಪಾತ್ರಧಾರಿಗಳು, ಇದು ಗೆಲುವಿನ ಸೂತ್ರ ಆಗಬಹುದಾ, ಹಾಗೆಯೇ ಇದರಲ್ಲಿರುವ ರಿಸ್ಕ್ಗಳೇನು, ಮತ್ತು ಕೊನೆಯದಾಗಿ ಈ ಸರಣಿಯ ಯಶಸ್ಸನ್ನು ನಿರ್ಧಾರಿಸೋ 3 ಪ್ರಮುಖ ಪರೀಕ್ಷೆಗಳ ಬಗ್ಗೆ ಮಾತಾಡೋಣ. ಸರಿ, ಶುರು ಮಾಡೋಣ. ಮೊದಲನೇದಾಗಿ, ಎಲ್ಲರ ಗಮನ ಸೆಳೆದಿರೋ ಆ ದೊಡ್ಡ ಬದಲಾವಣೆ ಅಂದ್ರೆ ನಮ್ಮ ಬ್ಯಾಟಿಂಗ್ ಲೈನಪ್ನ ಟಾಪ್ ಆರ್ಡರ್ನ ಸಂಪೂರ್ಣ ಪುನರ್ರಚನೆ. ಹಾಗಾದ್ರೆ ಏನಿದು ಹೊಸ ನೀಲನಕ್ಷೆ? ಇದ್ರಿಂದಿರೋ ಐಡಿಯಾದ್ರೂ ಏನು? ಈ ಹೊಸ ತಂಡದ ಆಯ್ಕೆಯು ಯಾವ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸ್ತಿದೆ? ನೋಡಿ, ಈ ಹೊಸ ಪ್ಲಾನ್ ತುಂಬಾ ಕ್ಲಿಯರ್ ಆಗಿದೆ. ಓಪನಿಂಗ್ಗೆ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್. ಆದ್ರೆ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಕ್ಯಾಪ್ಟನ್ ಶುಭಮನ್ ಗಿಲ್ ಅವರೇ ನಿರ್ಣಾಯಕವಾದ ನಂಬರ್ 4 ಸ್ಲಾಟ್ಗೆ ಬರ್ತಿರೋದು. ಇದೊಂದು ದೊಡ್ಡ ಜವಾಬ್ದಾರಿಯುತ ನಡೆಯೇ ಸರಿ. ಈ ಹೊಸ ಓಪನಿಂಗ್ ಜೋಡಿಯ ಡೈನಾಮಿಕ್ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್. ಒಂದ್ ಕಡೆ ರಾಹುಲ್ ಅವರ ಶಾಂತ, ಅನುಭವಿ ಆಟ, ಇನ್ನೊಂದ್ ಕಡೆ ಜೈಸ್ವಾಲ್ ಅವರ ಫಿಯರ್ಲೆಸ್ ಅಟ್ಯಾಕಿಂಗ್ ಸ್ಟೈಲ್. ಇದು ಎದುರಾಳಿ ಬೌಲರ್ಗಳಿಗೆ ಖಂಡಿತ ದೊಡ್ಡ ತಲೆನೋವಾಗಲಿದೆ. ನಂಬರ್ 4 ಅಂದ್ರೆ ಸುಮ್ನೆ ಅಲ್ಲ, ಅದು ಇಡೀ ಇನ್ನಿಂಗ್ಸ್ನ ಆಧಾರ ಸ್ತಂಭ. ಇಲ್ಲಿ ಗಿಲ್ ಅವರ ಹೊಸ ರೋಲ್ ಶುರುವಾಗುತ್ತೆ. ಓಪನರ್ಗಳು ಹಾಕಿಕೊಟ್ಟ ಅಡಿಪಾಯದ ಮೇಲೆ ಇನ್ನಿಂಗ್ಸ್ ಕಟ್ಟೋದು, ಮಿಡಲ್ ಆರ್ಡರ್ಗೆ ಗೈಡ್ ಮಾಡೋದು, ಒಟ್ಟಿನಲ್ಲಿ ತಂಡವನ್ನ ಸ್ಥಿರಗೊಳಿಸೋದು ಅವರ ಮೇಲಿರೋ ದೊಡ್ಡ ಜವಾಬ್ದಾರಿ. ಓಕೆ, ಟಾಪ್ ಆರ್ಡರ್ ಆಯ್ತು. ಹಾಗಾದ್ರೆ ಈ ಅಡಿಪಾಯದ ಮೇಲೆ ಇಡೀ ತಂಡವನ್ನ ಕಟ್ಟುವ ಆ ಪೋಷಕ ಪಾತ್ರಧಾರಿಗಳು ಯಾರು? ಬನ್ನಿ ನೋಡೋಣ. ತಂಡದ ಉಳಿದ ಆಟಗಾರರನ್ನ ನೋಡಿದ್ರೆ, ಬ್ಯಾಟಿಂಗ್ ಬ್ಯಾಕಪ್ಗೆ ಸಾಯಿ ಸುದರ್ಶನ್, ದೇವದತ್ ಪಡಿಕ್ಕಲ್ ತರ ಯಂಗ್ ಟ್ಯಾಲೆಂಟ್ಸ್ ಇದ್ದಾರೆ. ವಿಕೆಟ್ ಕೀಪಿಂಗ್ ಜವಾಬ್ದಾರಿ ಧ್ರುವ್ ಜುರೆಲ್ ಹೆಗಲ ಮೇಲಿದೆ. ಇನ್ನು ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತೂ ಹೇಳೋದೇ ಬೇಡ. ಜಡೇಜಾ, ಅಕ್ಷರ್, ಕುಲ್ದೀಪ್, ಸುಂದರ್ ಜೊತೆ ವರ್ಲ್ಡ್ ಕ್ಲಾಸ್ ಆಗಿದೆ. ಫಾಸ್ಟ್ ಬೌಲಿಂಗ್ ಲೀಡ್ ಮಾಡೋದು ನಮ್ಮ ಬುಮ್ರಾ ಮತ್ತು ಸಿರಾಜ್. ಸರಿ, ಈ ಟೀಮ್ ನೋಡಕ್ಕೆ ಚೆನ್ನಾಗಿದೆ, ಆದ್ರೆ ಇದು ನಿಜವಾಗ್ಲೂ ಗೆಲುವಿನ ಫಾರ್ಮ್ಯುಲಾ ಆಗತ್ತಾ? ಈ ತಂಡದ ಅಸಲಿ ಸ್ಟ್ರೆಂತ್ಸ್ ಅಲ್ಲಿದೆ. ಮೊದಲನೇ ಸ್ಟ್ರೆಂತ್, ನಾನು ಆಗ್ಲೇ ಹೇಳಿದ ಹಾಗೆ, ನಮ್ಮ ಓಪನರ್ಸ್. ರಾಹುಲ್ ಮತ್ತು ಜೈಸ್ವಾಲ್ ಅವರ ಬೇರೆ ಬೇರೆ ಸ್ಟೈಲ್ ಇದೆಯಲ್ಲ, ಅದೇ ಒಂದು ಅದ್ಭುತ ಕಾಂಬಿನೇಷನ್. ರಾಹುಲ್ ತಾಳ್ಮೆ ಮತ್ತು ಜೈಸ್ವಾಲ್ ಆಕ್ರಮಣ. ಈ ಬ್ಯಾಲೆನ್ಸ್ ಒಂದು ಒಳ್ಳೆ ಆರಂಭ ಕೊಡೋಕೆ ಸಹಾಯ ಮಾಡುತ್ತೆ. ಎರಡನೇ ಸ್ಟ್ರೆಂತ್, ಗಿಲ್ ಈಗ ಓಪನಿಂಗ್ ಪ್ರೆಷರಿಂದ ಫ್ರೀ ಆಗಿದ್ದಾರೆ. ನಂಬರ್ 4ರಲ್ಲಿ ಆಡೋದ್ರಿಂದ ಅವರಿಗೆ ಕ್ಯಾಪ್ಟನ್ಸಿ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕಾಗತ್ತೆ. ಶಾಂತವಾಗಿ ನಿರ್ಧಾರಗಳನ್ನ ತಗೋಬಹುದು. ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಆದ್ರೂ ಆಶ್ಚರ್ಯವಿಲ್ಲ. ಇನ್ನು 3ನೇ ಮತ್ತು ಬಹುಶಃ ಅತಿದೊಡ್ಡ ಬಲ ಅಂದರೆ ನಮ್ಮ ಸ್ಪಿನ್ ಅಟ್ಯಾಕ್. ಇದು ಭಾರತದ ಅತಿದೊಡ್ಡ ಅಸ್ತ್ರ. ಜಡೇಜಾ, ಅಕ್ಷರ್, ಕುಲ್ದೀಪ್ ಇಂಥ ಅನುಭವಿ ಸ್ಪಿನ್ನರ್ಗಳು ವೆಸ್ಟ್ ಇಂಡೀಸ್ ಪಿಚ್ಗಳಲ್ಲಿ ಎದುರಾಳಿಗಳಿಗೆ ದೊಡ್ಡ ಸವಾಲಾಗಿ ಪರಿಣಮಿಸೋದು ಗ್ಯಾರಂಟಿ. ಆದ್ರೆ ಯಾವುದೇ ಪ್ಲಾನ್ ಕೂಡ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ? ಎಷ್ಟೇ ಬಲವಾಗಿದ್ರೂ ಎಲ್ಲೋ ಒಂದ್ ಕಡೆ ಚಿಕ್ಕಪುಟ್ಟ ವೀಕ್ನೆಸ್ ಇದ್ದೇ ಇರುತ್ತೆ. ಈ ಹೊಸ ತಂಡದಲ್ಲಿರೋ ಸಂಭಾವ್ಯ ರಿಸ್ಕ್ಗಳೇನು? ಮೊದಲ ತಲೆನೋವು ಅಂದ್ರೆ ನಮ್ಮ ಮಿಡಲ್ ಆರ್ಡರ್ನ ಅನುಭವದ ಕೊರತೆ. ಪಂತ್ ಮತ್ತು ಅಯ್ಯರ್ ಇಲ್ಲದಿರೋದ್ರಿಂದ ಪಡಿಕ್ಕಲ್ ಮತ್ತು ಸುದರ್ಶನ್ ಅವರಂಥ ಯುವ ಪ್ರತಿಭೆಗಳಿಗೆ ಇದು ದೊಡ್ಡ ಅಗ್ನಿ ಪರೀಕ್ಷೆನೇ ಸರಿ. ಇನ್ನೊಂದು ಕಳವಳ ಅಂದ್ರೆ ಧ್ರುವ್ ಜುರೆಲ್ ಅವರ ವಿಕೆಟ್ ಕೀಪಿಂಗ್. ಟೆಸ್ಟ್ ಕ್ರಿಕೆಟ್ನಲ್ಲಿ ಕೀಪಿಂಗ್ ಅನ್ನೋದು ತುಂಬಾ ಕಷ್ಟದ ಕೆಲಸ. ಬ್ಯಾಟಿಂಗ್ ಜೊತೆಗೆ ವಿಕೆಟ್ ಹಿಂದೆ ಅವರ ಪ್ರದರ್ಶನ ಕೂಡ ತಂಡಕ್ಕೆ ತುಂಬಾನೇ ನಿರ್ಣಾಯಕವಾಗುತ್ತೆ. 3ನೇ ದೊಡ್ಡ ಚಾಲೆಂಜ್ ಅಂದ್ರೆ ನಮ್ಮ ಫಾಸ್ಟ್ ಬೌಲರ್ಗಳ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್. ಬ್ಯಾಕ್ ಟು ಬ್ಯಾಕ್ 2 ಟೆಸ್ಟ್ ಪಂದ್ಯಗಳನ್ನ ಆಡ್ಬೇಕಾಗಿರೋದ್ರಿಂದ ಬುಮ್ರಾ ಮತ್ತು ಸಿರಾಜ್ ಅವರನ್ನ ಫ್ರೆಶ್ ಆಗಿರೋದು ತುಂಬಾ ಮುಖ್ಯ. ಕೊನೆಯದಾಗಿ, ಈ ಇಡೀ ಸೀರೀಸ್ನ ಭವಿಷ್ಯ, ಈ ಹೊಸ ಪ್ಲಾನ್ನ ಯಶಸ್ಸು 3 ವಿಷಯಗಳ ಮೇಲೆ ನಿಂತಿದೆ. ಇವುಗಳೇ ಸರಣಿಯ ಫಲಿತಾಂಶವನ್ನ ಡಿಸೈಡ್ ಮಾಡೋದು. ಮೊದಲನೇದು ಮತ್ತು ಬಹುಶಃ ಅತಿ ಮುಖ್ಯವಾದದ್ದು, ನಮ್ಮ ಹೊಸ ಓಪನಿಂಗ್ ಜೋಡಿ ಹೇಗೆ ಪರ್ಫಾರ್ಮ್ ಮಾಡತ್ತೆ ಅನ್ನೋದು. ರಾಹುಲ್ ಮತ್ತು ಜೈಸ್ವಾಲ್ ಇವರಿಬ್ಬರು ತಂಡಕ್ಕೆ ಯಾವ ರೀತಿ ಅಡಿಪಾಯ ಹಾಕ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಇನ್ನು 2ನೇ ನಿರ್ಣಾಯಕ ಪರೀಕ್ಷೆ, ಶುಭಮನ್ ಗಿಲ್ ಅವರ ಡಬಲ್ ರೋಲ್.
ಗಿಲ್ ಕೇವಲ ನಂಬರ್ 4 ಬ್ಯಾಟ್ಸ್ಮನ್ ಆಗಿ ಮಾತ್ರ ಅಲ್ಲ, ಕ್ಯಾಪ್ಟನ್ ಆಗಿಯೂ ಹೇಗೆ ತಂಡವನ್ನ ಮುನ್ನಡೆಸ್ತಾರೆ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಮತ್ತು ಮೂರನೇ ಹಾಗೂ ಅಂತಿಮ ಪರೀಕ್ಷೆ ನಮ್ಮ ಸ್ಪಿನ್ನರ್ಗಳು. ಅವರು ಮ್ಯಾಚ್ ವಿನ್ನರ್ಸ್. ಅದನ್ನವರು ಮತ್ತೆ ಪ್ರೂವ್ ಮಾಡ್ಬೇಕಾಗತ್ತೆ. ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಲೈನಪ್ ಮೇಲೆ ನಮ್ಮ ಸ್ಪಿನ್ನರ್ಗಳು ಹೇಗೆ ಪ್ರಾಬಲ್ಯ ಸಾಧಿಸ್ತಾರೆ ಅನ್ನೋದೇ ಗೆಲುವಿನ ಕೀಲಿಕೈ. ಹಾಗಾಗಿ ಆಯ್ಕೆ ಸಮಿತಿ ಒಂದು ದಿಟ್ಟ ಹೆಜ್ಜೆ ಇಟ್ಟಿದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ಈ ಸರಣಿ ನೋಡಕ್ಕೆ ಚಿಕ್ಕದಾಗಿ ಕಾಣಬಹುದು, ಆದರೆ ಇದರ ಪರಿಣಾಮಗಳು ಭಾರತದ ಟೆಸ್ಟ್ ಕ್ರಿಕೆಟ್ನ ಭವಿಷ್ಯವನ್ನೇ ಬರೆಯಬಹುದು. ಇಲ್ಲಿ ಸಿಗೋ ಯಶಸ್ಸು ಅಥವಾ ವೈಫಲ್ಯ ಮುಂದಿನ ದಶಕದ ನಮ್ಮ ಟೆಸ್ಟ್ ಕ್ರಿಕೆಟ್ನ ದಿಕ್ಕನ್ನೇ ಬದಲಿಸಲಿದೆ. ಹಾಗಾದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಒಂದೇ. ನಾವು ನೋಡ್ತಾ ಇರೋದು ಭಾರತೀಯ ಟೆಸ್ಟ್ ಕ್ರಿಕೆಟ್ನ ಮುಂದಿನ ಮಹಾನ್ ಯುಗದ ಉದಯವನ್ನೇ. ಕಾದು ನೋಡಬೇಕು.